ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. 2025ರ ಮೇಷರಾಶಿ ವರ್ಷ ಭವಿಷ್ಯ ಹೇಗಿದೆ ತಿಳಿಯೋಣ. ಮೇಷರಾಶಿಯವರ ವೃತ್ತಿ ಜೀವನ, ಕೌಟುಂಬಿಕ ಜೀವನ, ಪ್ರೀತಿ, ಪ್ರೇಮ, ಆರ್ಥಿಕವಾಗಿ ಹೇಗಿರಲಿದೆ, ವ್ಯಾಪಾರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಏನೇನು ಬದಲಾವಣೆಗಳು ಆಗಲಿವೆ, ಜೊತೆಗೆ ವಿದ್ಯೆ, ಆರೋಗ್ಯ, ವೈವಾಹಿಕ ಜೀವನದ ಬಗ್ಗೆಯೂ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆಯೇ ಉಳಿದ ರಾಶಿಗಳ ವಿಡಿಯೋಗಳು ಮತ್ತು ಆಧ್ಯಾತ್ಮಿಕ, ಧಾರ್ಮಿಕ, ಜ್ಯೋತಿಷ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ನಮ್ಮ ಈ ಪ್ರಯತ್ನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೆ ಪ್ರೋತ್ಸಾಹ ನೀಡಿ ಹಾಗೂ ನಮ್ಮ ವಿಡಿಯೋಗಳ ಅಪ್ಡೇಟ್ಗಳನ್ನು ಮೊದಲು ತಿಳಿಯಲು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಮೊದಲಿಗೆ ಮೇಷರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಯೋಣ. ಆರೋಗ್ಯವೇ ಭಾಗ್ಯ. ಆದರೆ ಮೇಷರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಬಹುದು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತದೆ. ಇದರಿಂದ ಮನಸ್ಸಿನಲ್ಲಿ ಕಿರಿಕಿರಿ ಉಂಟಾಗುವುದು. ಆರೋಗ್ಯಕ್ಕಾಗಿ ಸ್ವಲ್ಪ ಹಣವನ್ನು ಸಹ ಖರ್ಚು ಮಾಡಬೇಕಾಗುವುದು. ಆರೋಗ್ಯ ಅಭಿವೃದ್ಧಿಗಾಗಿ ವ್ಯಾಯಾಮ, ಧ್ಯಾನ ಮಾಡುವ ಅವಶ್ಯಕತೆ ಇದೆ. ಹಾಗೆಯೇ ಒಂದು ಸಪ್ತಚಕ್ರ ಕೈಕಂಕಣ ಅಥವಾ ಮಾಲೆ ಧರಿಸಿ ಈಶ್ವರಾನುಗ್ರಹಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ತಪ್ಪದೆ ಪ್ರತಿದಿನ ಪಠಿಸಿ. ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ, ಹೊಸ ವರ್ಷದ ಆರಂಭದ ಕೆಲವು ದಿನಗಳು ಸ್ವಲ್ಪ ತೊಂದರೆ ಇದ್ದರೂ ವರ್ಷದ ಮಧ್ಯದಿಂದ ಸುಧಾರಣೆ ಕಾಣಲಿದೆ. ಪ್ರೀತಿಯಲ್ಲಿರುವ ಜನರು ಕುಟುಂಬದ ಅನುಮತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಇನ್ನು ವಿವಾಹಸ್ಥರಿಗೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಎದುರಾಗುವವು. ಆದರೂ ಎಲ್ಲವನ್ನು ನಿಭಾಯಿಸುವ ಗುಣ ಮೇಷರಾಶಿಯವರಿಗಿರುವುದರಿಂದ ಹಲವು ದಿನಗಳ ನಂತರ ಸುಧಾರಣೆಯಾಗುವುದು. ಪ್ರೀತಿ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರಲು ನಿಮ್ಮ ಬೆಡ್ರೂಮ್ನಲ್ಲಿ ರಾಧಾಕೃಷ್ಣರ ಪ್ರತಿಮೆ ಅಥವಾ ಫೋಟೋ ಹಾಕಿ. ಲವ್ ಸ್ಟೋನ್ ಎಂದೇ ಕರೆಯುವ ರೋಸ್ ಕ್ವಾರ್ಟ್ಸ್ ಮಾಲೆ ಅಥವಾ ಕೈಕಂಕಣವನ್ನು ಧರಿಸಿ ನಿಮ್ಮ ಪ್ರೀತಿ ಪಾತ್ರರಿಗೂ ಉಡುಗೊರೆಯಾಗಿ ನೀಡಿ. ಮೇಷ ರಾಶಿಯವರಿಗೆ ಮುಖ್ಯವಾದ ವಿಚಾರವೆಂದರೆ ಆರ್ಥಿಕ ಸ್ಥಿತಿ. ಈ ವರ್ಷ ಆರಂಭದಲ್ಲಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ಮೇಷ ರಾಶಿಯ ಜನರು ಜನವರಿಯಿಂದ ಮಾರ್ಚ್ ವರೆಗೂ ಉತ್ತಮ ಫಲಗಳನ್ನು ಪಡೆಯುವರು. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ವ್ಯಾಪಾರಿಗಳಿಗೆ ಹೆಚ್ಚು ಲಾಭಗಳು ಸಿಗಲಿವೆ. ಆದರೆ ಏಪ್ರಿಲ್, ಮೇ ತಿಂಗಳುಗಳು ಸ್ವಲ್ಪ ಜಾಗರೂಕರಾಗಿರಬೇಕು. ನಿಮ್ಮ ಬಳಿ ಹಣ ಪಡೆದು ಮೋಸ ಮಾಡುವ ಜನರು ನಿಮ್ಮ ಸುತ್ತಲೂ ಇರುತ್ತಾರೆ ಎಂದು ಮರೆಯಬೇಡಿ. ಈ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಿ ನಿಮ್ಮ ಒಡಹುಟ್ಟಿದ ಅಕ್ಕ ತಂಗಿಯರಿಗೆ ಉಡುಗೊರೆಗಳನ್ನು ನೀಡಿ ಪ್ರೀತಿಯಿಂದ ನೋಡಿಕೊಳ್ಳಿ. ಮೇ ನಂತರದ ದಿನಗಳು ನಿಮಗೆ ಆರ್ಥಿಕವಾಗಿ ಹೆಚ್ಚು ಲಾಭಗಳು ಸಿಗಲಿವೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಲಾಭಗಳು ಬರುವುದು. ಉದ್ಯೋಗಸ್ಥರಿಗೂ ಪ್ರಮೋಷನ್ ಆಗುವ ಸಾಧ್ಯತೆಗಳು ಇದೆ. ಒಟ್ಟಾರೆಯಾಗಿ 2025ರ ಕೊನೆಯವರೆಗೂ ನಿಮಗೆ ಆರ್ಥಿಕ ಸ್ಥಿತಿ ಬಹಳ ಬಲವಾಗಿರುತ್ತದೆ. ಇನ್ನು ಹಿರಿಯರಿಂದ ಪಿತ್ರಾರ್ಜಿತ ಆಸ್ತಿಯೂ ಲಭಿಸಲಿದೆ. ಪಿತ್ರಾರ್ಜಿತ ಆಸ್ತಿಯಿಂದಲೂ ಲಾಭಗಳು ಪಡೆಯುವ ಸಂಭವವಿದೆ. ಮುಂದಿನದ್ದು ವೃತ್ತಿ ಜೀವನ. ವೃತ್ತಿ ಜೀವನದಲ್ಲಿ ಮೊದಲ 3 ತಿಂಗಳು ಮಿಶ್ರ ಫಲವಾಗಿರುತ್ತದೆ. ನಂತರದ 3 ತಿಂಗಳು ಸಾಧಾರಣವಾಗಿರುತ್ತದೆ. ಸಾಕಷ್ಟು ಏರಿಳಿತಗಳಿಂದ ಕೂಡಿರುತ್ತದೆ. ಹಲವು ಪರಿಸ್ಥಿತಿಗಳಿಂದಲೂ ನಿಮ್ಮ ಸಹೋದ್ಯೋಗಿಗಳಿಂದಲೂ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ. ಇದರಿಂದ ಕೋಪ, ಮನಸ್ಸಿನಲ್ಲಿ ದುಗುಡಗಳು ಹೆಚ್ಚಾಗುವವು. ಇದು ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವವಾಗಲಿದೆ. 2025ರಲ್ಲಿ ಮೇಷ ರಾಶಿಯವರು ಯಾವುದೇ ಕೆಲಸಗಳನ್ನು ಪ್ರಾರಂಭಿಸಲು ಗುರುಗಳ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಸಾಧ್ಯವಾದರೆ ಗುರುಬಲಕ್ಕಾಗಿ ಸಿಟ್ರಿನ್ ಮಾಲೆ ಅಥವಾ ಕೈಕಂಕಣ ಧರಿಸಿ. ಹಾಗಾದರೆ ಮೇಷರಾಶಿಯವರಿಗೆ ಈ ಸಮಸ್ಯೆಗಳಿಂದ ಪಾರಾಗುವುದು ಯಾವಾಗ ಎಂದರೆ ಸೆಪ್ಟೆಂಬರ್ನ ನಂತರ. ಈ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗಲಿದೆ. ಸೆಪ್ಟೆಂಬರ್ನ ನಂತರದ ದಿನಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಸಮಾಜದಲ್ಲಿ ಗೌರವ, ಖ್ಯಾತಿಯೂ ಹೆಚ್ಚು ಸಿಗುವುದು. ದೈವದ ಅನುಗ್ರಹವೂ ಪಡೆಯುವಿರಿ. ಇನ್ನು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದರೆ, ಜನವರಿಯಿಂದ ಏಪ್ರಿಲ್ವರೆಗೂ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಶುಭ ಫಲ ಪ್ರಾಪ್ತಿಯಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಿಮಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿದೆ. ವಿದೇಶದಲ್ಲಿ ಓದಲು ಪ್ರಯತ್ನಿಸುವವರಿಗೂ ಏಪ್ರಿಲ್ನ ನಂತರ ಶುಭ ಫಲ ಸಿಗುವುದು. ಏಪ್ರಿಲ್ನಿಂದ ಸೆಪ್ಟೆಂಬರ್ನವರೆಗೆ ಸರ್ಕಾರಿ ಉದ್ಯೋಗಕ್ಕಾಗಿ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ದೊರಕುವ ಸಂಭವ ಹೆಚ್ಚಾಗಿದೆ. ಮೇಷ ರಾಶಿಯವರು ಬಹುಮುಖ್ಯವಾಗಿ ಸೂಕ್ತ ಗುರುಗಳ ಬಳಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡು ಮುಂದುವರಿಯುವುದು ಉತ್ತಮ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾರಾದರೂ ಮೇಷರಾಶಿಯ ವೃದ್ಧರಿದ್ದರೆ ಅವರನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿ. ಆರೋಗ್ಯದಲ್ಲಿ ಹೆಚ್ಚು ಏರುಪೇರುಗಳಿರುವುದರಿಂದ ಅವರ ಮೇಲೆ ಹೆಚ್ಚು ಕಾಳಜಿ ವಹಿಸಿ. ಅವರಿಗೆ ವಾಕಿಂಗ್, ಸ್ವಲ್ಪವಾದರೂ ವ್ಯಾಯಾಮ ಮಾಡಿಸಿ. ಸಮಯಕ್ಕೆ ಸರಿಯಾಗಿ ಆರೋಗ್ಯಕರ ಆಹಾರ ನೀಡಿ. ಅವರಿಗೆ ಸ್ಫಟಿಕದ ಮಾಲೆ ಧಾರಣೆ ಮಾಡಿಸಿ.
ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ 2025ರ ಅರ್ಧ ವರ್ಷವು ಸಾಧಾರಣ ಫಲಗಳಿಂದ ಕೂಡಿರುತ್ತದೆ. ಇನ್ನುಳಿದ ಅರ್ಧ ವರ್ಷ ಸ್ವಲ್ಪ ಶುಭ ಫಲಗಳಿಂದ ಕೂಡಿರುತ್ತದೆ. ಇನ್ನೂ ಈ ರೀತಿಯಾದ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.